ರಾಷ್ಟ್ರೀಯ ಕಿಸಾನ್ ಸಂಘ ರಾಜಕೀಯ ಆಸಕ್ತಿ ರಹಿತವಾಗಿದ್ದು, ರಾಜಕೀಯ ಮಾಡದೆ ರೈತರ ಕೆಲಸ ಮಾಡ್ತಾ ಇದೆ. ಎಲ್ಲ ಪಕ್ಷಗಳು ಬಂದೋಗಿದಾವೆ, ಎಲ್ಲ ಪಕ್ಷಗಳು ಕೆಲಸ ಮಾಡಿದಾವೆ. ಆದರೂ ಕೂಡ ರೈತರ ಆತ್ಮಹತ್ಯೆ ಕಡಿಲ್ಲ, ರೈತರ ನೆರವುಗಳಿಲ್ಲ, ಸುಳ್ಳು ಆಶ್ವಾಸನೆ ಕೊಟ್ಟು, ಸುಳ್ಳು ಭರವಸೆಗಳು ಕೊಟ್ಟು ನಾಗರಿಕರಿಂದ ರೈತರಿಂದ ಓಟ್ ಪಡೆದು ಮೋಸ ಮಾಡಿದ್ದಾರೆ ಅಂತಕ್ಕಂಥದ್ದು ಈಗೆಲ್ಲರಿಗೂ ಕಂಡು ಬಂದಂಥದ್ದು ಸತ್ಯ. ಎಲ್ಲ ರೈತರು ನಾಗರಿಕರು ಮತ್ತೊಂದು ಪಕ್ಷವನ್ನು ಗಮನಿಸ್ತಾ ಇದ್ದಾರೆ. ನಾನು ಕೂಡ ಇವತ್ತು ಕೆಆರ್ಎಸ್ ಪಕ್ಷದ ಕಚೇರಿಗೆ ಬಂದು ಭೇಟಿ ಮಾಡಿ ನಮ್ಮ ವೃದ್ಧರಂಥ ಪತ್ರಕರ್ತರು ಕೂಡ ಭೇಟಿ ಮಾಡಿದ್ವಿ. ಬೆಂಬಲಿತರು ಅಂತಲ್ಲ, ಸಕ್ರಿಯವಾಗಿ ನಾಗರಿಕರು ರೈತರ ನೆರವಿಗೆ ಬರೋಕ್ಕೆ ಕೆಲಸ ಮಾಡಬೇಕು ಅಂತ ಒತ್ತಾಯ ಮಾಡಿ ಅವರಿಗೂ ಮೂರನೇ ಪಕ್ಷ ಉದಯ ಆಗಬೇಕಾದ್ರೆ ದಕ್ಷತೆ, ಪ್ರಾಮಾಣಿಕತೆ, ನಿಷ್ಠತೆ ಮತ್ತು ಅಧಿಕಾರ ತತ್ವಗಳು ಪ್ರಜಾಪ್ರಭುತ್ವಕ್ಕೆ ಅಳವಡಿಸಿಕೊಂಡು ಕೆಲಸ ಮಾಡಬೇಕು ಅನ್ನೋದನ್ನು ಅವರಿಗೆ ಮಾರ್ಗದರ್ಶನ ಮಾಡಿ ಇಷ್ಟೊತ್ತು ರಾಜ್ಯಾಧ್ಯಕ್ಷರು ನಾವು ಮತ್ತು ರಾಜ್ಯ ಬೆಂಗಳೂರು ಸಮಿತಿಯವರು ಇಟ್ಕೊಂಡು ಚರ್ಚಿಸಿ ನಾವಿನ್ನು ಕಚೇರಿಯಿಂದ ಹೊರಗೆ ಬಂದು ಅವರಿಗೊಂದು ಮಾತು ಹೇಳಿ ಹೊರಗೆ ಹೋಗ್ತಾ ಇದ್ದೀವಿ. ನಾವು ಅವರನ್ನು ಬೆಂಬಲಿಸ್ತೀವಿ ಬಿಡೋದು ನಮಗೆ ವೈಯಕ್ತಿಕವಾದ ವಿಚಾರ. ಆದರೆ ಮೂರನೇ ಪಕ್ಷ ಉದಯ ಆಗೋದಕ್ಕೆ ನಾವು ಸ್ವಾಗತ ಮಾಡ್ತೀವಿ.